ಜಾತಿ ಗಣತಿ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಹಿಂದಾಸ್ತ್ರ. ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಂತಹ ಹಿಂದುಳಿದ ದಲಿತ ಸ್ವಾಮೀಜಿಗಳು ಅನುದಾನಕ್ಕಾಗಿ 3 ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದಂತಹ ಸ್ವಾಮೀಜಿಗಳ ಒಕ್ಕೂಟ. ಆ ಒಂದು ಬೇಡಿಕೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಕಾರಾತ್ಮಕ ಸ್ಪಂದನೆ. ಜಾತಿ ಗಣತಿ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಹಿಂದಾಸ್ತ್ರ. ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಂತಹ ಹಿಂದುಳಿದ ದಲಿತ ಸ್ವಾಮೀಜಿಗಳು ಅನುದಾನಕ್ಕಾಗಿ 3 ಪ್ರಮುಖ ಬೇಡಿಕೆಯನ್ನ ಇಟ್ಟಿದ್ದಂತಹ ಸ್ವಾಮೀಜಿಗಳ ಒಕ್ಕೂಟ. ಆ ಒಂದು ಬೇಡಿಕೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಕಾರಾತ್ಮಕ ಸ್ಪಂದನೆ ನೀಡಿದ್ದಾರೆ. ಹಾಗಾದ್ರೆ ಆ ಬೇಡಿಕೆ ಏನು? ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಿಂದುಳಿದ ವರ್ಗದ ಅಥವಾ ದಲಿತ ವರ್ಗದ ಸ್ವಾಮೀಜಿಗಳು ಏನ್ ಹೇಳಿದ್ದಾರೆ? ಜಾತಿ ಗಣತಿ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಈ ಒಂದು ನಡೆಯನ್ನ ಪಡೆದುಕೊಳ್ಳುವುದಕ್ಕೆ ಕಾರಣ ಏನು? ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದಂತಹ ಹಿಂದುಳಿದ ದಲಿತ ಸ್ವಾಮೀಜಿಗಳು ಹೇಳಿದ್ದಾದ್ರು ಜಾತಿ ಗಣತಿಯ ಜ್ವಾಲಾಮುಖಿ ರಾಜ್ಯದೆಲ್ಲೆಡೆ ಹೊತ್ತುಕೊಂಡಿದೆ. ಇದೇ ಹೊತ್ತಿನಲ್ಲಿ ಈಗ ಹಿಂದುಳಿದ ದಲಿತ ಸ್ವಾಮೀಜಿಗಳು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಅನುದಾನಕ್ಕಾಗಿ 3 ಪ್ರಮುಖ ಬೇಡಿಕೆಗಳನ್ನ ನೀಡಿದ್ದಾರೆ. 3 ಪ್ರಮುಖ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಂಗಾದ್ರೆ ಸ್ವಾಮೀಜಿ ಹೇಳಿದ್ದಾದ್ರು ಏನು? ಎಲ್ಲಿದೆ ನೋಡಿ ಅಪ್ಡೇಟ್ಸ್. ಜಾತಿ ಗಣತಿಯ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಿಂದಾಸ್ತ್ರ. ಎಲ್ಲಾ ದಲಿತ ಮತ್ತು ಹಿಂದುಳಿದ ಮಠಗಳಿಗೆ ಅನುದಾನ ನೀಡಲಾಗುವುದು. ಹಿಂದುಳಿದ ದಲಿತ ಅರ್ಚಕರನ್ನ ರೂಪಿಸಲು ಗುರುಕುಲ ಆರಂಭ ಮಾಡೋದು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾಗ ನೀಡುವಂತೆ ನಿಯೋಗ ಮನವಿಗೆ ಸ್ಪಂದನೆ. ಗುರುಕುಲಕ್ಕೆ ಜಾಗವನ್ನ ಗುರುತಿಸಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ. ಎಲ್ಲ ಹಿಂದುಳಿದ ಮತ್ತು ದಲಿತ ಮಠಗಳಿಗೆ ಬೆಂಗಳೂರಿನಲ್ಲಿ ನಿವೇಶನ ಮನವಿ ಪರಿಶೀಲನೆ. ಹಿಂದುಳಿದ ದಲಿತ ಸ್ವಾಮಿಗಳ ಒಕ್ಕೂಟದ ಭೇಟಿಯ ಬಳಿಕ ಸಿಎಂ ಸಿದ್ದರಾಮಯ್ಯ ಘೋಷಣೆ. ಯಾವೆಲ್ಲ ರೀತಿಯ ವಿಚಾರಗಳನ್ನ ಮಾತನಾಡಿದ್ದಾರೆ ಅಂತ ನೋಡೋದು ಹೋಗೋದಾದ್ರೆ, ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಂತಹ ದಲಿತ ಹಾಗೂ ಹಿಂದುಳಿದ ಸ್ವಾಮೀಜಿಗಳ ಒಕ್ಕೂಟ ಈ ಒಂದು ಪ್ರಮುಖ ಬೇಡಿಕೆಯನ್ನ ಮುಂದೆ ಇಟ್ಟಿದೆ. ಯಾವುದು ಈ ಪ್ರಮುಖ ಬೇಡಿಕೆ ಅಂತ ನೋಡೋದಾದ್ರೆ, ಎಲ್ಲಾ ದಲಿತ ಮತ್ತು ಹಿಂದುಳಿದ ಮಠಗಳಿಗೆ ಅನುದಾನವನ್ನ ನೀಡಲಾಗುವುದು ಎನ್ನುವುದ್ರ ಬಗ್ಗೆ ಮಾತನಾಡಿದ್ದಾರೆ. ಅಂದ್ರೆ ಎಲ್ಲಾ ದಲಿತ ಮತ್ತು ಹಿಂದುಳಿದ ಮಠಗಳಿರುತ್ತಲ್ಲ, ಯಾವ್ದು ಅನುದಾನ ಹೋಗ್ತಾ ಇರ್ಲಿಲ್ವೋ ಆ ಎಲ್ಲಾ ಮಠಗಳಿಗೂ ಅನುದಾನವನ್ನ ನೀಡುವುದು ಇದು ಪ್ರಮುಖವಾಗಿದೆ. ಹಿಂದುಳಿದ ದಲಿತ ಅರ್ಚಕರನ್ನ ರೂಪಿಸಲು ಗುರುಕುಲವನ್ನ ಆರಂಭ ಮಾಡುವುದು. ಹಿಂದುಳಿದ ಹಾಗೂ ದಲಿತ ಅರ್ಚಕರನ್ನ ಟ್ರೈನ್ ಮಾಡಲಿಕ್ಕೆ ಅಥವಾ ಹೇಗೆ ಪೂಜೆಗಳನ್ನ ಮಾಡಬೇಕು, ಏನು ಯಾವ ತರ ಪೂಜೆಗಳನ್ನ ಮಾಡಬೇಕು ಅಂತ ಹೇಳೋಕೆ ಒಂದು ಗುರುಕುಲವನ್ನ ಆರಂಭ ಮಾಡಬೇಕು ಎನ್ನುವಂತಹ ಮಾತನ್ನು ಕೂಡ ಆಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾಗ ನೀಡುವಂತೆ ನಿಯೋಗದಿಂದ ಮನವಿ ಕೂಡ ಮಾಡಲಾಗಿದೆ. ಆ ಮನವಿಗೆ ಸ್ಪಂದನೆ ಕೂಡ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾಗ ಇದೆ ಅಲ್ವಾ, ಆ ಒಂದು ಜಾಗದಲ್ಲಿ ಜಾಗವನ್ನ ನೀಡಬೇಕು ಅನ್ನುವಂತಹ ಮಾತನ್ನ ಹಿಂದುಳಿದ ಹಾಗೂ ದಲಿತ ಸ್ವಾಮೀಜಿಗಳ ಒಕ್ಕೂಟ ಹೇಳುತ್ತೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಸ್ಪಂದನೆಯನ್ನ ನೀಡ್ತಾ ಇದ್ದಾರೆ. ವಿಚಾರ ಏನು ಅಂತಂದ್ರೆ, ಜಾತಿ ಗಣತಿಯ ಈ ಒಂದು ಬಿಸಿಯ ಹೊತ್ತಿನಲ್ಲೇ ಇವೆಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಹಿಂದುಳಿದ ಮತ್ತು ದಲಿತ ಅರ್ಚಕರನ್ನ ರೂಪಿಸೋಕೆ ಗುರುಕುಲವನ್ನ ಆರಂಭ ಮಾಡಬೇಕು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಹಾಗೆ ನಾನು ಆಗ್ಲೇ ಹೇಳಿದೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾಗ ನೀಡಬೇಕು ಅಂತ ಹೇಳಿ ಅವರಿಗೂ ಕೂಡ ಸ್ಪಂದನೆ ನೀಡಿದ್ದಾರೆ. ಗುರುಕುಲಕ್ಕೆ ಜಾಗವನ್ನ ಗುರುತಿಸಿ ವರದಿಯನ್ನ ಮಾಡುವಂತೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೂಡ ನೀಡಾಯಿತು. ಎಲ್ಲಾ ಹಿಂದುಳಿದ ಮತ್ತು ದಲಿತ ಮಠಗಳಿಗೆ ಬೆಂಗಳೂರಿನಲ್ಲಿ ನಿವೇಶನ ಮನವಿ ಕೂಡ ಮಾಡಲಾಗಿದೆ. ಅದನ್ನು ಕೂಡ ಪರಿಶೀಲನೆ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಜಾತಿ ಗಣತಿ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಹಿಂದುಳಿದ ಹಾಗೂ ದಲಿತ ಅವರಿಗೆ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಅವರು
ಒಂದಿಷ್ಟು ಲೀಸ್ಟ್ ಕೊಟ್ಟಿದ್ದಾರೆ. ಅದರ ಪ್ರಮುಖವಾಗಿ ಅವರ ಮಠಗಳಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಗುರುಗಳು ಸ್ವಾಮೀಜಿಗಳು ಹೇಳ್ತಾ ಇದ್ದಾಗೆ ಸಿದ್ದರಾಮಯ್ಯ ಅದಕ್ಕೆಲ್ಲವೂ ಕೂಡ ಸೈ ಎಂದಿದ್ದಾರೆ.